ನಮಸ್ತೆ ಕರ್ನಾಟಕ, ನಾನು ನಿಮ್ಮ KS02 ರೈಡರ್. ಏನಪ್ಪ ಇವತ್ತಿನ ಕಂಟೆಂಟ್ ಅಂದರೆ ಚೈನ್ ಸ್ಪೋಕೆಟ್ ಮೇಲೆ. ಯಾಕಂದರೆ ನನ್ನ ಗಾಡಿಯಲ್ಲಿ ಚೈನ್ ಸ್ಪೋಕೆಟ್ ಸೌಂಡ್ ಬರ್ತಾ ಇದೆ. ನಾನೆಲ್ಲೋ ಚೈನ್ ಸ್ಪೋಕೆಟ್ ಹೋಗಿಲ್ಲ, ಚೆನ್ನಾಗೇ ಇದೆ ಅಂತ ಅನ್ಕೊ. ಬಟ್ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಲೂಪ್ ಮಾಡಿದ್ರೂ ಸೌಂಡ್ ಬರ್ತಾ ಇದೆ. ಆಮೇಲೆ ಗ್ಯಾರೇಜಿಗೆ ತೊಗೊಂಡೋದ್ಮೇಲೆ ಗೊತ್ತಾಗಿದ್ದು ಚೈನ್ ಸ್ಪೋಕೆಟ್ದು ಫುಲ್ ಕಂಪ್ಲೀಟಾಗಿ ಹಾಳಾಗಿದೆ. ಪ್ರತಿಯೊಬ್ಬರೂ ಪ್ರತಿ ರೈಡ್ ಆದಮೇಲೂ ಚೈನ್ನ ಕ್ಲೀನ್ ಮಾಡಿ ಲೂಪ್ ಮಾಡಿ. ಯಾಕಂದರೆ ತುಂಬ ಯೂಸ್ಫುಲ್. ಏನಂದರೆ ಚೈನ್ ಸ್ಪೋಕೆಟ್ ಏನಾದರೂ ಹೋಗಿದ್ರೆ ಅಥವಾ ಇಲ್ಲಾಂದರೆ ಹಾಗೆ ರೈಡ್ ಮಾಡಿದ್ರೆ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ಚೈನ್ ಕಟ್ ಆಗೋ ಚಾನ್ಸಸ್ಸು ಇರುತ್ತೆ, ಹೇಳೋಕ್ಕಾಗಲ್ಲ. ಫುಲ್ಲು ರಸ್ಟ್ ಹಿಡಿಯೋ ತನಕ ಬಿಡಬೇಡಿ, ಯಾಕಂದರೆ ಲೂಪ್ ಮಾಡಿಲ್ಲ ಅಂದರೆ ರಸ್ಟ್ ಆಗೇ ಆಗುತ್ತೆ. ಯಾಕಂದರೆ ವಾಟರ್ ರೆಸಿಸ್ಟೆನ್ಸು ಅದು ಅಬ್ಸರ್ವ್ ಮಾಡಿ. ಅದಕ್ಕೇ ನಾನು ಹೇಳ್ತಾ ಇದ್ದೀನಿ, ಚೈನ್ನ ಕೇರ್ ಮಾಡಿ. ಯಾಕಂದರೆ ತುಂಬ ಮೈಲೇಜ್ ಡ್ರಾಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟೇ ಅದಲ್ಲೇ ಲೂಸ್ ಆಗುತ್ತೆ ಅದು ಚೈನು, ಸೌಂಡ್ ಎಲ್ಲ ಬರುತ್ತೆ. ಆ ಥರ ಒಂದು ಸೌಂಡ್ನ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಚೈನ್ನ ಯಾವಾಗಲೂ ಲೂಪ್ ಮಾಡ್ತಾನೆ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಕೆಲವ್ರು ಅಂದ್ಕೊಂಡಿರ್ತೀರ ಚೈನ್ನ ಕ್ಲೀನ್ ಮಾಡೋದು ತುಂಬ ಡಿಫಿಕಲ್ಟ್ ಅಂತ. ಮತ್ತು ಡೀಸಲ್ಲು ಅಥವಾ ಪೆಟ್ರೋಲ್ ಅದನ್ನೆಲ್ಲ ಯೂಸ್ ಮಾಡಲೇಬೇಡಿ, ಯಾಕಂದರೆ ರಸ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಚೈನ್ನ ಕ್ಲೀನ್ ಮಾಡೋದಕ್ಕೆ ಚೈನ್ ಕ್ಲೀನರೇ ಇರುತ್ತೆ, ಅದನ್ನೇ ತೊಗೊಳ್ಳಿ. ಆ್ಯಂಡ್ ಲೂಪ್ ಮಾಡೋದಕ್ಕೂ ಅಷ್ಟೇ ಮೋಟಿವ್ ಯೂಸ್ ಮಾಡಿ. ಅದು ಬಿಟ್ಟು ಲೋಕಲ್ ಯಾವುದಾದ್ರು ಯೂಸ್ ಮಾಡಿದ್ರೆ ಅದೂ ಕೂಡ ತುಂಬ ದಿನ ಇರಲ್ಲ. ಆ್ಯಂಡ್ ವೀಲ್ ಕೂಡ ಬೇಗ ಡರ್ಟ್ ಆಗುತ್ತೆ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದು, ಆಯಿಲ್ ಯೂಸ್ ಮಾಡಬೇಡಿ. ಅಟ್ಲೀಸ್ಟ್ ಯೂಸ್ ಮಾಡೋಂಗಿದ್ರೆ ಲೈಕ್ ಕ್ಲೇ ಟೈಪು ಗಟ್ಟಿಯಾಗಿರುವಂಥ ಇದು ಗ್ರೀಸ್ ಟೈಪ್ ಏನಾದರೂ ಯೂಸ್ ಮಾಡಿ. ಅಂದರೆ ಎಮರ್ಜೆನ್ಸಿ ಟೈಮಿಗೆ ಮಾತ್ರ. ಇಲ್ಲ ಅಂದರೆ ಲೂಪ್ ಬರುತ್ತಲ್ಲ ಮೋಟಿವ್ದು, ಅದನ್ನೇ ಯೂಸ್ ಮಾಡಿ. ಮತ್ತು ನನ್ನ ಗಾಡಿದು ಚೈನ್ ಸ್ಪೋಕೆಟ್ ಬಂದು V2 ನೋಡಿದ್ದೀರಲ್ಲ ನೀವು. ಆಲ್ಮೋಸ್ಟ್ V3 ಮತ್ತು V4ದು ಒಂದು ಪ್ರೈಸ್ ಆದರೆ V2ದೇ ಒಂದು ಪ್ರೈಸ್. ಯಾಕಂದರೆ ಓಲ್ಡ್ ಮಾಡಲ್ ಅಲ್ವಾ, ಸ್ವಲ್ಪ ರೇರು ಪ್ರೈಸ್ ಬೇರೆ. 2200 ಅಂದರು ಫುಲ್ ಚೈನ್ ಸ್ಪೋಕೆಟೇ ಶೋರೂಮಲ್ಲಿ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಆಲ್ಮೋಸ್ಟ್ ಕಂಪ್ನಿದೇ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನನಗೂ ಒಂದ್ಸತಿನಾದರೂ ಚೈನ್ ಸ್ಪೋಕೆಟು ಬ್ರಾಸ್ಟ್ ಯೂಸ್ ಮಾಡಬೇಕಂತ ಅನಿಸ್ತು. ಸೊ ಅದಕ್ಕೆ ಬ್ರಾಸ್ಟು ಹುಡುಕ್ತಾ ಇದ್ದೀನಿ, ಬಟ್ ಇನ್ನೂ ಸಿಕ್ಕಿರಲಿಲ್ಲ. ಒಂದು 2-3 ಕಡೆ ವಿಚಾರಿಸ್ಮೇಲೆ. ಸೊ ಅದಕ್ಕೆ ಒಂದು ನನಗೆ ಬ್ರಾಸ್ಟು ರೋಲನ್ ಕಿಟ್ ಸಿಕ್ತು. ಆ್ಯಂಡ್ ಆ ರೋಲನ್ ಕಿಟ್ ತಗೊಳ್ಳುವಾಗ ಅಲ್ಲಿ ಒಂದು ಪಾರ್ಟ್ ನಂಬರ್ ಇರುತ್ತೆ, ಅದನ್ನು ಯಾಮಾರಬೇಡಿ. ಯಾಕಂದರೆ ನಿಮ್ಮ ಗಾಡಿಗೆ ಫಿಟ್ ಆಗಬೇಕು ಅಂದರೆ V2ಗೆ ಫಿಟ್ ಆಗಬೇಕು ಅಂದರೆ ಅಲ್ಲಿ ಪಾರ್ಟ್ ನಂಬರ್ ಇರುತ್ತೆ. ಆ ಪಾರ್ಟ್ ನಂಬರ್ ಬಂದು NXRC 232 ಆ ಥರ ಇರಬೇಕು ಪಾರ್ಟ್ ನಂಬರ್ ಬ್ಯಾಕ್ ಸೈಡಲ್ಲಿ. ನಾನು ನಿಮಗೆ ಚೈನ್ ಸ್ಪೋಕೆಟ್ ಅದು ನಾನು ತಂದಿರೋದು ಹೇಗಿದೆ ಅಂತ ತೋರಿಸ್ತೇನೆ. ರೋಲನ್ ಬ್ರಾಸ್ಟು ನೋಡಿ, ನಾನೇ ಇದು ರೋಲನ್ ಬ್ರಾಸ್ ಕಿಟ್ನ ತಂದಿದ್ದೀನಿ. ಇದು ಬಂದು V2ದೇನೆ. ಇದು V2ಗೆ ಅಡ್ಜಸ್ಟ್ ಆಗಬೇಕು. ಆ್ಯಂಡ್ ಅದರಲ್ಲಿ ಪಾರ್ಟ್ ನಂಬರ್ ಕೂಡ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದೇ ಪಾರ್ಟ್ ನಂಬರ್. ಆ್ಯಂಡ್ V2 ಪ್ರೈಸ್ ನೋಡಿದ್ದೀರಲ್ಲ, ಇದೊಂದು V2ದೇ ಮಾತ್ರ ಇಷ್ಟು ಪ್ರೈಸ್ ಇರೋದು. V3 V4 ತುಂಬ ಕಮ್ಮಿ ಇದೆ. ತುಂಬ ವೆಯ್ಟ್ ಇದೆ. ಅನ್ಬಾಕ್ಸ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ. ಫುಲ್ಲು ಕಂಪ್ಲೀಟ್ ಚೈನ್ ಸ್ಪೋಕೆಟ್. ಚೈನ್ ಸ್ಪೋಕೆಟ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದೀನಿ ಹೇಗಿದೆ ಅಂತ ಚೈನ್ ಸ್ಪೋಕೆಟು. ಇನ್ನೂ ಯಾರ್ಯಾರು ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಲೈಕ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇನ್ನೂ ಏನಾದರೂ ಕಂಟೆಂಟ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ಏನಾದರೂ ಒಂದು ಕರೆಕ್ಷನ್ಸ್ ಇದ್ದರೆ ನನಗೂ ಹೇಳಿ, ನಾನು ಕೂಡ ಕರೆಕ್ಟ್ ಮಾಡ್ಕೊತೀನಿ. ಅಷ್ಟೇ ಅಲ್ಲದೆ ಈ ಒಂದು ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿದ್ದೀನಲ್ಲ, ಅದು ಕರೆಕ್ಟಾಗಿದೆಯಾ ಚೆನ್ನಾಗಿದೆಯಾ ಅಂತ ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ನೀವೇನಾದರೂ ಅನಿಸಿದರೆ ಅದು ಕರೆಕ್ಟಾಗಿದೆ ಅಥವಾ ಏನಾದರೂ ಅಟ್ಲೀಸ್ಟ್ ಅದು ಯೂಸ್ ಮಾಡಬೇಡಿ ಅಂತ ಏನಾದರೂ ಒಂದು ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ. ಅಟ್ಲೀಸ್ಟ್ ನಾನು ಕರೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಒಂದೇ ಒಂದು ರಿಕ್ವೆಸ್ಟ್ ಹೇಳಿದ್ನಲ್ಲ, ಲೈಕು ಶೇರ್ ಸಬ್ಸ್ಕ್ರೈಬ್ನ ಮಾಡಿ.